ನಮ್ಮ ಜೊತೆ ಹಿರಿಯ ಹಾಸ್ಯ ಕಲಾವಿದರಾದಂಥ ಟೆನ್ನಿಸ್ ಕೃಷ್ಣ ಅವರಿದ್ದಾರೆ. ಸರ್, ಮೊದಲನೇದಾಗಿ ನೀವು ಮತ್ತು ದರ್ಶನ್ ಅವರು ಯಾವಾಗ ಭೇಟಿಯಾದ್ರಿ, ಹೇಗೆ ಭೇಟಿಯಾಗಿದ್ದಂತ? ದರ್ಶನ್ ಅವ್ರನ್ನ ನಾನು ಮೊದಲು ಭೇಟಿಯಾಗಿದ್ದು ಅವರಿನ್ನೂ ಇಂಡಸ್ಟ್ರಿಗೆ ಬಂದಿರಲಿಲ್ಲ. ತುಗುದೀಪಣ್ಣ ಅವ್ರಿಗೆ ಆರಾಮಿರಲಿಲ್ಲ. ಹಾಗಾಗಿ ಅವ್ರನ್ನ ಮನೆಗೋಗಿ ನಾನು ಮತ್ತು ರಾಜಾನಂದ್ ಅವರು ಇಬ್ಬರು ಶೂಟಿಂಗ್ ಮುಗಿಸ್ಕೊಂಡು ಮೈಸೂರು ಹತ್ರನೇ ಜೊತೆಲೇ ಹೋದ್ವಿ. ಅಣ್ಣ ಅವ್ರನ್ನ ಮಾತಾಡಿಸ್ಕೊಂಡು ಮತ್ತು ಅಕ್ಕ ಅವರು ಇದ್ದರು, ಅವ್ರನ್ನೂ ಮಾತಾಡಿಸ್ಕೊಂಡು ದರ್ಶನ್ ಸಾರು ಹಿಂಗೆ ಪಾಸ್ ಆಗಿದ್ದು ನಾನು ನೋಡಿದೆ ಅಷ್ಟೇ. ಇನ್ನೂ ಇಂಡಸ್ಟ್ರಿಗೆ ಬಂದಿರಲಿಲ್ಲ, ಆಗಲೇ ನೋಡಿದ್ದೀನಿ ನಾನು. ಅದಾದ ನಂತರ ನಾನು ನೋಡಿದ್ದು ಅವ್ರನ್ನ ಪಿಟೀಲ್ ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ ಅವ್ರನ್ನ ನಾನು ದೂರದಿಂದ ನೋಡಿದೆ. ಯಾವಾಗ ನಾನು ಅವರ ಜೊತೆ ಒಂದು ಸಿನಿಮಾದಲ್ಲಿ ಪಾತ್ರ ಮಾಡುವಾಗ ಲೊಕೇಶನ್ ಉಪೇಂದ್ರ ಅವ್ರ ಮನೆ ಹತ್ರ, ಐ ಥಿಂಕ್ ಉಪೇಂದ್ರ ಅವ್ರ ಮನೆ ಹತ್ರ ಕಾರ್ನರ್, ಇವತ್ತು ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಗಳಿದೆ, ದೊಡ್ಡ ದೊಡ್ಡ ರೈಮ್ಯಾಂಡ್ಸು ಅದು ಇದೆಲ್ಲ ಇದೆ. ಅಲ್ಲಿ ಐ ಥಿಂಕ್ ಅದು ಒಂದು ಸಾಫ್ಟ್ವೇರ್ ಕಂಪ್ನಿನೋ ಯಾವುದೋ ಒಂದು ಕಂಪ್ನಿ, ಇನ್ನೂ ಅದು ಕೆಲಸ ಸ್ಟಾರ್ಟ್ ಆಗಿರಲಿಲ್ಲ, ಶೂಟಿಂಗಿಗೆ ಕೊಡ್ತಾಯಿದ್ರು. ಅಲ್ಲಿ ಶೂಟಿಂಗ್ ಆಯಿತು. ಅದರಲ್ಲಿ ಇಬ್ಬರು ಹೀರೋಗಳು ಆಯ್ತು. ಎರಡನೇ ನಾಯಕ ನಟ ನವೀನ್ ಮಯೂರ ಏನೋ ಇರಬೇಕು, ಭಾಳ ಸ್ಮಾರ್ಟಾಗಿದ್ದರು. ದರ್ಶನ್ ಅವರು ಎಷ್ಟು ಸ್ಮಾರ್ಟಾಗಿದ್ದರು, ಇವರು ಕೂಡ ಅಷ್ಟೇ ಸ್ಮಾರ್ಟಾಗಿದ್ದರು ನೋಡಿದ್ರೆ. ಆದರೆ ಅವ್ರನ್ನ ನೋಡಿದ್ರೆ ಹಿಂದಿ ಹೀರೋ ಥರ ಕಾಣೋರು. ನಮ್ಮ ಕನ್ನಡದವರೇ. ನಿನಗೋಸ್ಕರನಾ? ಹಾಂ. ಯೋಗೇಶ್ ಹುಣಸೂರು ಅವರು ನಿರ್ದೇಶಕರು. ಹೌದು. ಆಗ ದರ್ಶನ್ ಅವರು ನನ್ನ ಹತ್ರ ಅಲ್ಲೇ ಪಕ್ಕದಲ್ಲೇ ನಿಂತಿದ್ದರು. ಕೂತ್ಕೊಳ್ಳಿ ಅಂತಂದೆ. ಅವ್ರು ಕೂತ್ಕೊಳ್ಳಿಲ್ಲ. ಅಂದರೆ ಹಿರಿಯ ಕಲಾವಿದರಿಗೆ ಅಷ್ಟು ಗೌರವ ಕೊಡ್ತಾಯಿದ್ರು, ಅದನ್ನು ನಾವು ನೋಡಿದ್ದೀವಿ. ಆಮೇಲೆ ಆಗಲೂ ಕೂಡ ಹೀಗೆ ಕೈ ಕಟ್ಕೊಂಡು ಒಂದು ಮಾತು ಹೇಳಿದರು. ಇದು ಸತ್ಯವಾದ ಮಾತು. ಅವರಿಗೆ ನೆನಪಿದೆಯೋ ಎಲ್ಲೋ ಗೊತ್ತಿಲ್ಲ. ಅಣ್ಣ, ನನಗೆ ತುಂಬ ಅವಮಾನ ಮಾಡ್ತಾಯಿದ್ದಾರೆ, ಇಂಡಸ್ಟ್ರಿಯಲ್ಲಿ ತುಂಬ ಅವಮಾನ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರು. ನಾನೇನು ಹೇಳಿದೆ, ಹೀಗೆ ಕೈ ಕಟ್ಕೊಳ್ಳಿ, ನನಗೂ ಅವಮಾನ ಆಗಿದೆ, ಹಿಂಗೆ ಕೈ ಕಟ್ಕೊಳ್ಳಿ. ಆಯ್ತಣ್ಣ, ಆಯ್ತಣ್ಣ, ಹೀಗೆ ಮಾತಾಡಿ. ಮುಂದೊಂದು ದಿವಸ ನಿಮ್ಮ ಮುಂದೆ ಎಷ್ಟು ಜನ ನಿಂತಿರ್ತಾರೆ, ಅವ್ರ ಕೈ ಕಟ್ಕೊಂಡು ನಿಂತ್ಕೊಂಡು ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ. ಇದು ಸತ್ಯವಾಗಲೂ ನಾನು ಹೇಳಿರೋ ಮಾತು. ಹಾಗೆ ಹೇಳಿದೆ. ಅದೇ ಥರ ಆ ಮಟ್ಟಕ್ಕೆ ಬೆಳೆದ್ರು, ದೊಡ್ಡ ಹೆಸರು ಮಾಡಿದ್ರು. ಅಪಾರ ಅಭಿಮಾನಿ ಬಳಗವನ್ನು ನಾವಿವತ್ತು ನೋಡ್ತಾ ಇದ್ದೀವಿ. ಆದರೆ ಯಾಕೆ ಏನಾಯಿತು ಅನ್ನೋದು ತನಿಖೆಯಿಂದ ಗೊತ್ತಾಗ್ತಾ ಇದೆ. ತನಿಖೆ ಮಾಡ್ತಾ ಇದ್ದಾರೆ. ಇನ್ನೂ ಪೂರ್ಣವಾಗಿ ಆಗಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಸರ್, ಈಗ ಅವತ್ತನ್ನು ನೀವು ದರ್ಶನ ನೋಡಿದ್ರಿ ಫಸ್ಟು 1-2 ಸಿನಿಮಾ ಮಾಡೋ ಟೈಮಲ್ಲಿ. ಅದಾದಮೇಲೆ ಬುಲ್ಬುಲ್ ಸಿನಿಮಾದಲ್ಲೂ ಅವ್ರ ಜೊತೆ ಆ್ಯಕ್ಟ್ ಮಾಡ್ತೀರಾ, ಅಯ್ಯ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀರಾ. ಅವತ್ತಿನ ದಿನ ದರ್ಶನ್ ಅವರು ಸ್ಟಾರ್ಗಿರಿ ಬಂದ ಮೇಲೆ ಹೇಗಿದ್ದರು ಅಂತ ಸರ್? ಅಲ್ಲ, ಅವತ್ತು ಹಾಗೇ ಇದ್ದರು. ಅವರ ವಯಸ್ಸಿನ ಕಲಾವಿದರ ಜೊತೆ ಜಾಲಿಯಾಗಿ ತಮಾಷೆಯಾಗಿ ಇರೋರು, ನಗ್ನಗ್ತಾ ತಮಾಷೆಯಾಗಿರೋರು. ಹಿರಿಯ ಕಲಾವಿದರ ಹತ್ರ ಇವತ್ತಿಗೂ ಕೂಡ ಅದೇ ರೆಸ್ಪೆಕ್ಟು ನಾವು ನೋಡ್ತೀವಿ ಕೂಡ, ಹಾಗೇ ಇದ್ದಾರೆ. ಆದರೆ ಇದೇ ಸಮಯ ಸಂದರ್ಭಗಳು ಕೆಲವು ಸರಿ ಪಾಪ ಅವ್ರಿಗೆ ಏನೇನಾಗಿದೆ ಅನ್ನೋದು, ಅವಮಾನಗಳಾಗಿದೆ ಅನ್ನೋದು ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಎಲ್ಲರೂ, ಇಡೀ ಕರ್ನಾಟಕ ನೋಡಿದೆ. ಅದು ಯಾಕಾಯಿತು ಏನಾಯಿತು ನನಗೆ ಮಾಹಿತಿ ಇಲ್ಲ ಅದರ ಬಗ್ಗೆ. ದರ್ಶನ್ ಅವ್ರಿಗೆ ಅದು ಕೊಲೆ ಕೇಸಲ್ಲಿ, ರೇಣುಕಾಸ್ವಾಮಿ ಒಂದು ಕೊಲೆ ಪ್ರಕರಣದಲ್ಲಿ ಈಗ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ. ಸೊ ಈಗ ತನಿಖೆನೂ ಕೂಡ ನಡೀತಾ ಇದೆ. ಇವಾಗ ಒಂದು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ, ಈ ಪ್ರಕರಣದ ಬಗ್ಗೆ? ಅಲ್ಲ, ಬಹಳಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ, ಅದು ಗೊತ್ತಿದೆ ಎಲ್ರಿಗೂ. ಆದರೆ ನಾನು ಹೇಗೆ ಹೇಳಲಿ, ಅದನ್ನು ಮಾತಾಡೋಕ್ಕಾಗ್ತಾಯಿಲ್ಲ, ಬಾಯಿ ಬರ್ತಾಯಿಲ್ಲ. ನನಗೆ ವಿಷ್ಣು ಸರ್ ಆಗಿರಲಿ, ಡಾಕ್ಟರ್ ರಾಜಣ್ಣವರಾಗಿರಲಿ,
ನಾನು ಮೊದಲು ನೆನೆಸ್ಕೊಳ್ಳೋದು ಅವರಿಬ್ಬರನ್ನ ನೆನೆಸ್ಕೊತಾ ಇದ್ದೆ, ರಾಜಣ್ಣ ಅವರು, ವಿಷ್ಣು ಸರ್ನ. ವಿಷ್ಣು ಸರ್ ಬಗ್ಗೆ ಇನ್ನೊಂದು 2 ಸಾಲ ಮಾತಾಡಿದ್ರೆ ಕಣ್ಣಲ್ಲಿ ನೀರೇ ಬಂದುಬಿಡ್ತದೆ ನನಗೆ. ಅಣ್ಣ ಅವರು ಇವತ್ತಿಗೂ ಇರಬೇಕಾಗಿತ್ತು ಅಂತ ನಮಗೆಲ್ಲ ಅನ್ನಿಸ್ತಾ ಇದೆ. ಅವರಿಬ್ಬರು ನಮ್ಮ ಚಿತ್ರರಂಗದ 2 ಕಣ್ಣುಗಳಿದ್ದಾಗೆ ಅಲ್ವಾ. ಆ ಮಟ್ಟಕ್ಕೆ ದರ್ಶನ್ ಅವರು ಬೆಳೆದು ಹೆಸರು ಮಾಡಿದ್ದಾರೆ. ದುಃಖ ಆಗ್ತದೆ ನಮಗೆ, ಮಾತಾಡಲಿಕ್ಕಾಗಲ್ಲ ಅದ್ರ ಬಗ್ಗೆ. ನಿಜ ನಿಜ. ಈಗ ನೀವು ಅಣ್ಣ ಅವರು ಒಂದು ಕಡೆ, ವಿಷ್ಣುವರ್ಧನ್ ಅವರು ಇನ್ನೊಂದು ಕಡೆ, ದರ್ಶನ್ ಅವರು ಇದೀಗ ತಾನೇ ಅವರು ಸ್ಟಾರ್ ಪಟ್ಟವನ್ನು ಹೊಂದಿದ್ದಂಥ ದರ್ಶನ್ ಅವ್ರ ಬಗ್ಗೆ ಮಾತಾಡ್ತಾ ಇರೋ, ಸಹಜವಾಗಿ ಭಾವುಕರಾದ್ರಿ ನೀವು. ಸೊ ನಿಮ್ಮ ಅವರ ಒಡನಾಟ ಹೇಗಿತ್ತು ಸರ್ ದರ್ಶನ್ ಅವ್ರಿಗೆ? ಹೇಳಿ, ನಾನು ಹೇಳ್ತೀನಲ್ಲ, ಭಾಳಷ್ಟು ಜನಕ್ಕೆ ಯಾರ್ಯಾರು ಕಲಾವಿದರು ಕೆಲವರು ಸಹಾಯ ಮಾಡ್ತಾಯಿದ್ರು, ಅದು ಗೊತ್ತಾಗ್ತಾ ಇರಲಿಲ್ಲ. ದರ್ಶನ್ ಅವರು ಮಾಡಿದ್ದು ಕೂಡ ಗೊತ್ತಾಗ್ತಿರ್ಲಿಲ್ಲ. ಒಂದು ಇದರಲ್ಲಿ ನಾನು ಇಂಥ ಒಂದು ಲಾಕ್ಡೌನ್ ಟೈಮಲ್ಲಿ ಮಗನ ಕಾಲೇಜು ಅಡ್ಮಿಷನ್ ಮಾಡಬೇಕಾಗಿತ್ತು. ಆ ಸಮಯದಲ್ಲಿ ನನಗೆ 5 ಲಕ್ಷ ರೂಪಾಯಿ ಚೆಕ್ಕು ಬೌನ್ಸ್ ಆಗಿದೆ. ನಾನು ಕೊಡಬೇಕಾದವರು 5 ಲಕ್ಷ ಕೊಡಬೇಕಾಗಿತ್ತು, ಬೌನ್ಸ್ ಆಗಿದೆ. 2 ಸರಿನೂ ಬೌನ್ಸ್ ಆಗೋಯ್ತು. ಮತ್ತು ಕೊಡಬೇಕಾದವರು ದೊಡ್ಡ ದೊಡ್ಡ ಸಿನಿಮಾ ನಿರ್ಮಾಪಕರೇ ಕೊಡಬೇಕಾಗಿದೆ ಚೆಕ್ಗಳು. ಹಿರಿಯ ಕಲಾವಿದರ ಹತ್ರ, ನೀವು ಎಲ್ಲ ಕಲಾವಿದರ ಹತ್ರ ಇಷ್ಟಿಷ್ಟು ಚೆಕ್ಗಳನ್ನ ಬೌನ್ಸ್ ಆಗಿರೋದು ನೋಡ್ಬೋದು. ಈಗಿನವರು ನಾಳೆ ಕೊಡ್ತೀನಿ ಪೇಮೆಂಟ್ ಅಣ್ಣ ಇವತ್ತಿಂದ ಅಂದರೆ ನಾವು ಕೇಳಿರೋದು ನಾಳೆದೂ ಒಟ್ಟಿಗೆ ತಂದು ಕೊಟ್ಬಿಡಮ್ಮ ಬೆಳಗ್ಗೆ ಮನೆ ಹತ್ರ ಅನ್ನೋ ಕೆಲವರು ಕಲಾವಿದರು ಕೇಳ್ಪಟ್ಟಿದ್ದೀವಿ. ಆ ಥರ ಇವತ್ತು ದಿವಸ ಪೇಮೆಂಟ್ ಆಗಿಬಿಡ್ಬೇಕು. ಯಾಕೆಂದರೆ ನಮ್ಮಂಥ ಹಿರಿಯ ಕಲಾವಿದರಿಗೆ ಭಾಳ ಅನ್ಯಾಯ ಆಗಿದೆ. ಆದರೂ ಪಾಪ ಪ್ರೊಡ್ಯೂಸರ್ ಭಾಳ ಕಷ್ಟದಲ್ಲಿದ್ದಾರೆ ಅಂತ ಹೇಳ್ಕೊಂಡಿರ್ತಾರೆ. ಮುಂದಿನ ಚಿತ್ರದಲ್ಲಿ ನಾವು ನಿಮ್ಮನ್ನು, ನೀವು ಎಷ್ಟು ಕೇಳ್ತಿರೋ ಅಣ್ಣ ಅಷ್ಟು ಕೊಡ್ತೀರಣ್ಣ, ನೀವು ಎಷ್ಟು ಕೇಳಿದಿರೋ ಈ ಸರಿ ದಯಮಾಡಿ ಕೋಪ್ರೇಟ್ ಮಾಡಿ ಅಂತ ಹೇಳ್ತಾರೆ. ಪಿಕ್ಚರ್ ಸಕ್ಸಸ್ ಆದಮೇಲೆ ನಮ್ಮನ್ನು ಬಿಟ್ಬಿಡ್ತಾರೆ, ಬೇರೆಯವ್ರನ್ನ ಹಾಕೋತಾರೆ, ಅವ್ರಿಗೂ ಅದೇ ಥರ ಮೋಸ ಮಾಡ್ತಾರೆ. ಹಿಂಗಾಗೋಗಿದೆ. ಹಾಗಾಗಿ ನಮಗಾಗಿರೋ ಅನ್ಯಾಯಕ್ಕೆ ಈಗಿನ ಕಲಾವಿದರು, ಅಂದರೆ ಈಗ ಒಂದು 5 ವರ್ಷದ ಹಿಂದಿನವರೆಗೂ ನಾನು ಹೇಳೋದು, ಪ್ರತಿ ದಿವಸ ಡೈಲಿ ಪೇಮೆಂಟ್ ಕೊಟ್ಬಿಡ್ಬೇಕು. ಅವರು ಇವತ್ತು ಬಹಳ ಚೆನ್ನಾಗಿದ್ದಾರೆ. ಆದರೆ ಹಿರಿಯ ಕಲಾವಿದರಿಗೆ ಎಷ್ಟೋ ಜನಕ್ಕೆ ಮನೆಗಳಿಲ್ಲ. ಹಂಗೆ ನನ್ನ ಒಂದು ಪೀರಿಯಡಲ್ಲಿ ಕಾರ್ ತೊಗೊಂಡು ನಾನೇ ಫಸ್ಟು. ಸೊ ನಾನು ನನಗೆ NS ರಾವ್ ಅವರು ತೀರ್ಕೊಂಡ ನಂತರ ಆ ಸ್ಥಾನದಲ್ಲಿ ನನಗೆ ಆ ಜಾಗ ಸಿಕ್ತು. 15 ವರ್ಷ ನಾನು ಒಬ್ಬನೇ ಇದ್ದೆ. ಅದರ ಆನಂತರ ಭಾಳಷ್ಟು ಕಲಾವಿದರಿಗೆ ಅವಕಾಶ. ಮೊದಲು ಒಬ್ಬ ಕಲಾವಿದ ಬದುಕಿರಬೇಕಾದ್ರೆ ಅವರು ಬದುಕಿರೋವರೆಗೂ ಅವರೇ ಆ ಮಾರ್ಕೆಟಲ್ಲಿ ಆ ಸ್ಥಾನದಲ್ಲಿ ಇರ್ತಿದ್ರು. ಪಾತ್ರ ಹೊಸಬ್ರಿಗೂ ಸಿಗೋದು, ಪಕ್ಕದಲ್ಲಿ ಒಂದು ಪಾತ್ರ ಸಿಗೋದು, ಅದು ಒಳ್ಳೆ ಪಾತ್ರನೇ. ಸರ್ ಇದು ಬೌನ್ಸ್ ಕೇಸ್ ಅಂದಿಲ್ಲ ಸರ್, ಅದು ಆ ಟೈಮಲ್ಲಿ ದರ್ಶನ್ ಅವರು ಏನಾದರೂ ನಿಮಗೆ ಸಹಾಯ ಮಾಡಿದ್ರಾ ಅಥವಾ ಏನಂತ ಸರ್? ಭಾಳಷ್ಟು ಜನ ನಮ್ಮ ಚಾನಲ್ ಹೆಡ್ನವರೇ ಕೆಲವರು, ನಂತರ ನಾಯಕ ನಟರ ಪರ್ಸ್ನಲ್ PAಗಳು, ಅಣ್ಣ ಹೋಗಿ ಅಣ್ಣ ಅವ್ರ ಜೊತೆಲೆಲ್ಲ ಎಷ್ಟು ಪಿಕ್ಚರ್ಗಳು ಮಾಡಿದ್ದೀರಾ, ಅವ್ರ ಜೊತೆ ನೋಡಬೇಕು ಅನ್ನೋ ನಮ್ಗೆ ಆಸೆ ಇನ್ನೂ ಇದೆ, ಹೋಗಿ ಯಾರೇ ಬಂದರೂ ಕೂಡ ನಿಮ್ಮ ಪಾತ್ರನೂ ಕೂಡ ನಾವು ನೋಡಬೇಕು, ಅಷ್ಟೇ ನೀವು ನಮಗೆ ನಗಿಸಿದ್ದೀರಾ, ದಯಮಾಡಿ ಯಾಕೆ ನೀವು ಮಾಡ್ತಾಯಿಲ್ಲ ಅಂದಾಗ ನಮ್ಗೆ ಆಗ್ತಾಯಿರೋ ಅನ್ಯಾಯ ನಾವು ಹೇಳಿದ್ದೀವಿ ಹಿರಿಯ ಕಲಾವಿದರು. ಹಂಗಾಗಿ ಅನ್ಯಾಯ ಹೇಳಿದ ನಂತರ ಹೊಸ ನಾಯಕ ನಟರುಗಳ ಜೊತೆ ಅವಕಾಶಗಳು ಸಿಗ್ತಾಯಿದೆಯೇ ಹೊರತು ದೊಡ್ಡ ನಾಯಕ ನಟರುಗಳ ಜೊತೆ ನಮ್ಗೆ ಅವಕಾಶ ಸಿಗ್ತಾ ಇಲ್ಲ. ಎಲ್ಲ ಗುಂಪುಗಾರಿಕೆ ಮಾಡ್ಕೊಂಬಿಟ್ಟಿದ್ದಾರೆ. ಪಾಪ ನಾಯಕ ನಟರುಗಳಿಗೆ ಗೊತ್ತಿರಲ್ಲ, ನಮ್ಮ ಮೇಲೆ ಇಲ್ದ ಸಲ್ದ ಸುಳ್ಳು ಪಳ್ಳು ಹೇಳಿ ನಮ್ಮನ್ನು ಅವಾಯ್ಡ್ ಮಾಡ್ತಾರೆ. ಹಿಂಗಾಗಿದೆ. ಹಾಗಾಗಿ ಆ ಸಮಯದಲ್ಲಿ ಇಲ್ಲ, ನೀವು ದೊಡ್ಡ ಹೀರೋಗಳು ಪಿಕ್ಚರ್ ಈಗಲೂ ಕೂಡ ಸೆಕೆಂಡ್ ವೀಕು ಶತಭಿಷ ನಡೀತಾ ಇದೆ. ನಾ ಹೇಳಿದ್ರು ಎಲ್ಲ ನಾನು ಉತ್ತರ ಕರ್ನಾಟಕ ಹೋಗಿ ಅಲ್ಲಿಂದ ಬಂದಿದ್ದೀನಿ. 10 ಡೇಸ್ ಮೇಲೆ ಆಯಿತು ನಾನು ಮನೆ ಬಿಟ್ಟು. ಅಲ್ಲಿಂದ ಕೂಡ ನಾನು ಬಿಜಾಪುರದಿಂದನೂ ಯಾಕೆ ಸರ್ ಪಿಕ್ಚರ್ ಮಾಡ್ತಾ ಇಲ್ವಲ್ಲ ಅಂತ ಎಲ್ಲ ಅಭಿಮಾನಿಗಳು ಕೇಳ್ತಾರೆ. ಇಲ್ಲ, ಇಂಥ ಪಿಕ್ಚರ್ ರಿಲೀಸ್ ಆಗಿದೆ ನೋಡಿ ಅಂತಲೇ ಹೇಳ್ತಿರ್ತೀನಿ ನಾನು. ಯಾರೂ ನೋಡಿಲ್ಲ, ದೊಡ್ಡ ಹೀರೋಗಳದ್ದೇ ನೋಡೋದು, ಅವ್ರ ಚಿತ್ರಗಳಲ್ಲೇ ಮಾಡಬೇಕು ನಾವು. ಹಾಗಾಗಿ ನಾನು ನೋಡಿ ಸರ್, ನೀವು ಸ್ವಾಭಿಮಾನಿಗಳಾಗಿದ್ದೀರ, ನೀವೆಲ್ಲ ಹಿರಿಯ ಕಲಾವಿದರು ಭಾಳ ಸ್ವಾಭಿಮಾನ ಬಿಟ್ಟು ಹೋಗಿ. ಅವ್ರಿಗೆ ಗೊತ್ತಿರಲ್ಲ ನಿಮ್ಮ ಬಗ್ಗೆ ಇಂತಿಂಥ ರಾಜಕೀಯ ನಡೀತಾ ಇದೆ ಇಲ್ಲಿ ಒಳಗಡೆ ಅಂತ.
ಸರಿ ನಾನು ಅವ್ರ ಮನೆಗಳಿಗೆ ಹೋದೆ. ಎಲ್ಲ ನಮ್ಮ ಮೀಡಿಯಾದವರೇ ನನ್ನ ಆತ್ಮೀಯ ಸ್ನೇಹಿತರು ಹೋಗಿ ಅವ್ರ ಪಿ ಎಗಳು ಹೀರೋಗಳು ಪಿ ಎಗಳು ಕೂಡ ಹೋಗಿ ಅಂತೇಳಿ ನನ್ನ ಪುಷ್ ಮಾಡಿದರು. ಹೋಗಿ ಕೇಳಿದಾಗ ಖಂಡಿತ ನೆಕ್ಸ್ಟು ಮುಂದಿನ ಪಿಕ್ಚರಲ್ಲಿ ಕರಿತೀವಿ ಅಂತಂದರು. ಪುನೀತ್ ರಾಜ್ಕುಮಾರ್ ಅವರು ಕೂಡ ಒಂದು ಆಡಿಯೋ ರಿಲೀಸ್ಗೆ ಪಾಪ ನಾನು ಕಾಣಿಸ್ಕೊಳ್ಳಿಲ್ಲ, ದೂರದಲ್ಲಿ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಆಡಿಯೋ ರಿಲೀಸು ದೂರದಲ್ಲಿ ಕೂತಿದ್ದೆ. ಆವಾಗ ಆ್ಯಂಕರ್ ಏನು ಮಾಡಿದ್ರು, ದಯಮಾಡಿ ಹಿರಿಯ ಕಲಾವಿದರು ಟೆನ್ನಿಸ್ ಕೃಷ್ಣ ಅವರು ವೇದಿಕೆ ಮೇಲೆ ಬರಬೇಕು ಅಂದಾಗ ನನ್ನ ಹೆಸರು ಕೇಳಿದ ತಕ್ಷಣ ಎದ್ದು ಹುಡುಕಾಡ್ತಾ ಇದ್ದಾರೆ ಪುನೀತ್ ಅವರು, ಎಲ್ಲಿದ್ದೀನಿ ಅಂತ ಹುಡುಕಾಡ್ತಾರೆ. ನಾನು ವೇದಿಕೆ ಮೇಲೆ ಬಂದೆ, ಹಗ್ ಮಾಡಿಕೊಂಡು ಕಿವಿಯಲ್ಲಿ ಒಂದು ಏನೋ ಮಾತಾಡಿದ್ರು, ಈ ಕಡೆ ಕಿವಿಯಲ್ಲಿ ಮಾತಾಡಿದ್ರು. ಆಮೇಲೆ ಆಯಿತು, ಕರ್ಕೊಂಡು ಅಲ್ಲಿ ಕೂರಿಸಿದ್ರು, ಬೊಕ್ಕೆ ಕೊಟ್ಟರು, ಕೂತ್ಕೊಂಡೆ. ಆಮೇಲೆ ಇನ್ನೊಂದೇನೋ ಒಂದು ಅದೇ ಪೋಸ್ಟರ್ ರಿಲೀಸ್ ಮಾಡೋದಕ್ಕೆ ನನ್ನನ್ನು, ಆಡಿಯೋ ರಿಲೀಸ್ ಮಾಡೋಕ್ಕೆ ನನ್ನನ್ನು ಪಕ್ಕದಲ್ಲಿ ಕರೆದ್ರು, ಪಕ್ಕದಲ್ಲಿ ಕೂರಿಸ್ಕೊಂಬಿಟ್ರು. ಇನ್ನೂ ಒಂದು ಸರಿ ಕಿವಿಯಲ್ಲಿ ಹೇಳಿದ್ರು. ಪ್ರೆಸ್ ಮೀಟ್ ಮುಗಿದ ನಂತರ ಎಲ್ಲ ಡೈರೆಕ್ಟ್ರಿಂದ ಹಿಡಿದು ಪ್ರೊಡ್ಯೂಸರಿಂದ ಹಿಡಿದು ಬಿ ಎನ್ ಗಂಗಾಧರ್ ಅವರು, ಮೀಡಿಯಾದವರೆಲ್ಲ ಕೇಳಿದ್ರು, ಏನು ಪುನೀತ್ ಸರ್ ಏನೋ ಕಿವಿಲಿ ಹೇಳ್ತಾ ಇದ್ರಲ್ಲ ಆಗಾಗ ಅಂತಂದರು. ಅವರ ಮುಂದಿನ ಚಿತ್ರದಲ್ಲಿ ಅವ್ರ ಬ್ಯಾನರಲ್ಲಿ ನನಗೆ ಒಳ್ಳೆ ಪಾತ್ರ, ಪೂರ್ತಿ ಚಿತ್ರದಲ್ಲಿ ಅವ್ರ ಜೊತೆಗೆ ಒಂದು ಒಳ್ಳೆ ಪಾತ್ರ, ಆಮೇಲೆ ಒಳ್ಳೆ ಸಂಭಾವನೆಯೂ ಕೊಡಿಸ್ತೀನಿ ಅಂದರು, ಹೇಳಿದರು. ಅದು ಮುಂದಿನ ಚಿತ್ರ ಆಗೋಷ್ಟರಲ್ಲ ಅವ್ರನ್ನೇ ಕಳ್ಕೊಂಡ್ವಿ ನಾವು. ಹಾಗಾಗಿ ಅವ್ರ ಜೊತೆಲಿ ಮಾಡಿಬಿಟ್ಟಿದ್ರೆ ಮತ್ತೆ ಆ ಸ್ಥಾನಕ್ಕೆ ನಾನು ಬರ್ತಾಯಿದ್ದೆ. ಬಂದಿದ್ದೀನಿ, ವೀರಮದಕರಿಂದ ಮೇಲೆ ಬಂದಿದ್ದೀನಿ, ಮತ್ತೆ ಎದ್ದು ತುಳಿದ್ರು. ಬುಲ್ಬುಲ್ ಪಿಕ್ಚರ್ನಲ್ಲಿ ನನ್ನ ಪಾತ್ರ ನೋಡಿದ್ದೀರಿ. ಭಾಳ ಚೆನ್ನಾಗಿ ನಿರ್ದೇಶಕರು ಒಳ್ಳೆ ಪಾತ್ರ ಮಾಡಿಸಿದ್ದಾರೆ, ಅದರಲ್ಲೂ ಒಳ್ಳೆ ಹೆಸರು ತಗೊಂಡೆ. ಮುಂದೆ ನೆಕ್ಸ್ಟ್ ಪಿಕ್ಚರಲ್ಲಿ ಇಲ್ಲ ನಾನು, ಅವ್ರು ಯಾರ ಜೊತೆಲೂ ಇಲ್ಲ ನಾನು. ಅಂದರೆ ಈ ಬುಲ್ಬುಲ್ ಸಿನಿಮಾ ಆದಮೇಲೆ ತುಂಬ ಸೂಪರ್ ಹಿಟ್ ಆದಂಥ ಸಿನಿಮಾ, ಅದಾದಮೇಲೆ ಮತ್ತೆ ದರ್ಶನ್ ಅವ್ರ ಜೊತೆ ಆ್ಯಕ್ಟ್ ಮಾಡೋಂಥ ಸಂದರ್ಭ ಬರಲಿಲ್ವಾ ಸರ್? ಹೇಗೆ? ಯಾರೂ ಬರಲೇ ಇಲ್ಲ ನಿರ್ದೇಶಕರು. ಬಂದರು, ಸೆಟ್ಟಿಗೆ ಬಂದರು, ನನ್ನನ್ನು ಬಿಟ್ಟು ಬೇರೆಯವ್ರನ್ನ ಬುಕ್ ಮಾಡ್ಕೊಂಡು ಹೋದರು. ನಾನು ಆ ಚಿತ್ರದಲ್ಲಿ ಇದ್ದೆ, ನಗೆ ಬಾಂಬ್ ಅಂತ. ಅಲ್ಲಿರೋ ಕಲಾವಿದರನ್ನ ನನಗೆ ಹೇಳ್ಬಿಟ್ಟು ಬುಕ್ ಮಾಡಿ, ಅಣ್ಣ ನಿಮ್ಮ ಸ್ಟೈಲಲ್ಲೇ ನಾನು ಪಾತ್ರ, ನಿಮ್ಮ ಡೈಲಾಗ್ ನಿಮ್ಮ ಸ್ಟೈಲಲ್ಲೇ ನಾನು ಬರ್ಸಿದ್ದೀನಿ ಅಂತಂದ್ಬಿಟ್ಟು, ಯಾವುದೋ ನಗೆ ಬಾಂಬ್ ಚಿತ್ರಕ್ಕೆ ನನಗೆ ಡೇಟ್ ತೊಗೊಂಡಿದ್ರು, ಇನ್ನೂ ಅಡ್ವಾನ್ಸ್ ಕೊಟ್ಟಿರಲಿಲ್ಲ. ಬಂದು ಬೇರೆಯವ್ರ ಕಲಾವಿದರ ಜೊತೆಲ್ಲೂ ಮಾತಾಡಿ ಬುಲ್ಬುಲ್ ಸೆಟ್ನಲ್ಲಿ ಅವ್ರನ್ನೇ ಹಾಕ್ಕೊಂಡ್ರೆ ಹೊರತು ನಾನಿಲ್ಲ. ಏನು ತಿಳ್ಕೊಬೇಕು ನಾನು? ಏನು ತಿಳ್ಕೊಬೇಕು ಹಿರಿಯ ಕಲಾವಿದರು? ಇಂಥ ಅನ್ಯಾಯಗಳು ನಡೀತಾ ಇದೆ. ನನಗೆ ಉತ್ತರ ಕರ್ನಾಟಕ ಇದೆ, ಇವತ್ತಿಗೂ ಕೂಡ ಉತ್ತರ ಕರ್ನಾಟಕ ಹೋದರೆ ಆ ಅಭಿಮಾನಿಗಳು, ನಾನು ಕಷ್ಟದಲ್ಲಿದ್ದೀನಿ ನಾನಂತ ಒಂದು 4 ದಿವಸ ಓಡಾಡಿ ಗಣ್ಯ ವ್ಯಕ್ತಿಗಳನ್ನ ಭೇಟಿ ಮಾಡಿ ಒಂದು ಟಿಕೆಟ್ ಇದು ಮಾಡಿಕೊಟ್ರೆ ಅಲ್ಲಿಂದ ನಾನು ಹಣ ಸಂಪಾದನೆ ಮಾಡ್ಕೊಂಬಂದು ಕಾರ್ ತಗೊಂಡಿದ್ದು ನಾನು. ನಾನೊಬ್ಬನೇ ಇಲ್ಲ, ಉಮಾಶ್ರೀ ಅವರು, ಧೀರೇಂದ್ರ ಗೋಪಾಲು, ಸುಧೀರ್ ಅವರು, ಸುಂದರಕೃಷ್ಣ ಅಣ್ಣ ಅವರು, ಭಾಳ ಜನ ಹಿರಿಯ ಕಲಾವಿದರು ಆವಾಗಲಿಂದನೂ, ಡಾಕ್ಟರ್ ರಾಜಣ್ಣ ಅವ್ರ ಕಾಲದಿಂದನೂ ಇವು ಸಿನಿಮಾದಲ್ಲಿ ಮಾಡ್ತಿದ್ರು ಕೂಡ ಶೂಟಿಂಗ್ ಇಲ್ಲದೆ ಇದ್ದಾಗ ಉತ್ತರ ಕರ್ನಾಟಕಕ್ಕೆ ಹೋಗ್ತಿದ್ರು ನಾಟಕಗಳಿಗೆ. ಯಾಕೆಂದರೆ ಆ ವೃತ್ತಿ ರಂಗಭೂಮಿ ನಂಬ್ಕೊಂಡಿರೋಂಥ ಕಲಾವಿದರು 10 ಸಂಸಾರಗಳಿರ್ತದೆ, 10 ಸಂಸಾರಗಳು ನಡೆಯುತ್ತೆ. ಸಿನಿಮಾ ಕಲಾವಿದರು ಹೋದರೆ ಅವ್ರಿಗೆ ಪಾಪ ಒಂದು 4 ಕಾಸು ಸಿಗುತ್ತೆ. ಮುಂದಿನ ಊರಿಗೆ ಹೋಗೋದಕ್ಕೆ ಸುಮಾರು ಸಾವಿರಾರು ರೂಪಾಯಿ ಬೇಕು, ಲಾರಿ ಖರ್ಚು, ಅದೆಲ್ಲ ಸಾಮಾನುಗಳೆಲ್ಲ ತುಂಬ್ಕೊಂಡು ಹೋಗ್ಬೇಕಲ್ಲ. ಮುಂದಿನ ಜಾತ್ರೆಗೆ ಹೋಗ್ಬೇಕು, ಆ ಸಾಧಾರಣ ಕ್ಯಾಂಪಿಗೆ ಹಾಕೋದಕ್ಕೆ ಎಲ್ಲೋ ಹಾವೇರಿ, ಬಿಜಾಪುರ, ಗುಲ್ಬರ್ಗ, ಬೀದರು ಅಂಥ ಕಡೆ ಎಲ್ಲ ಶಿಫ್ಟ್ ಮಾಡಬೇಕಲ್ಲ, ಅದಕ್ಕೆ ದುಡ್ಡು ಬೇಕು. ಅದಕ್ಕೆ ಸಿನಿಮಾ ಕಲಾವಿದರನ್ನ ಲಾಸ್ಟಲ್ಲಿ ಕ್ಯಾಂಪ್ ಕ್ಲೋಸಿಂಗ್ ಟೈಮಲ್ಲಿ ಸಿನಿಮಾ ನಟರನ್ನೇ ಕರೆಸ್ತಾ ಇದ್ದಿದ್ದು. ಪ್ರಭಾಕರ್ ಸರ್ ಹೋಗ್ತಾಯಿದ್ರು, ಪ್ರೇಮ, ತಾರಾ, ಎಷ್ಟು ಜನ ಬೇಕು, ನಾನು ಕಣ್ಣು ಮುಂದೆನೇ ನಾನು ನೋಡಿದ್ದೀನಿ. ಸರ್, ಈಗ ಪ್ರಸಕ್ತ ಎಲ್ಲ ವಿದ್ಯಮಾನಗಳನ್ನ ಗಮನಿಸ್ತಾ ಇದ್ದೀರಾ. ಸಾಕಷ್ಟು ಈಗ ಚಿತ್ರರಂಗನೂ ಕೂಡ ಸಾಕಷ್ಟು ಸಮಸ್ಯೆ ಇದೆ, ಥಿಯೇಟ್ರ್ ಸಮಸ್ಯೆ ಇದೆ, ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ಗಳು ಮುಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ದರ್ಶನ್ ಅವರು ಈ ಒಂದು ಘಟನೆ ಚಿತ್ರರಂಗದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಸರ್? ಇಲ್ಲ, ಏನು ಮಾತಾಡಲಿ, ಏನಂದರೆ ಬಂಡವಾಳ ಹೂಡಿದಂಥ ನಿರ್ಮಾಪಕರು ಅವರು ಉಳಿಬೇಕು. ಅವರು ಉಳಿದ್ರೆ ಇನ್ನೂ 10 ಚಿತ್ರಗಳನ್ನ ಮಾಡ್ತಾರೆ. ಹಾಗಾಗಿ ಅದೇನು ಕಾನೂನು ಇದು ಪ್ರಕಾರ ಅದನ್ನು ಬೇಗ ಅವರು ಬಿಡುಗಡೆಯಾಗಿ ಬಂದು ಆ ನಿರ್ಮಾಪಕರ ಒಂದು ಸಿನಿಮಾಗಳನ್ನ ಮುಗಿಸ್ಕೊಡ್ಲಿ ಅಂಥೇಳಿ ನಾನು ಕೇಳ್ಕೊಬೋದು. ಆಮೇಲೆ
ಅವರು ಖಂಡಿತ ಅವರು ತಪ್ಪು ಮಾಡಿದರೆ ಅದು ಕಾನೂನು ಪ್ರಕಾರ ಅದು ಆಗುತ್ತೆ. ಬಟ್ ಏನು ಮಾತಾಡೋದು. ಸರ್, ಈಗ ರೇಣುಕಾಸ್ವಾಮಿ ಅವರ ಈ ಒಂದು ಸಾವಿನಿಂದ ಅವ್ರ ಕುಟುಂಬಸ್ಥರು ಬೀದಿಗೆ ಬಂದಿದ್ದಾರೆ. ಆ ಒಂದು ಕುಟುಂಬ ನೋಡಿದರೆ ನಿಮ್ಗೇನು ಅನಿಸುತ್ತೆ ಅದ್ರ ಬಗ್ಗೆ ಹೇಳೋದು? ಅಯ್ಯೋ ಅನಿಸುತ್ತೆ ಎಂಥವ್ರಿಗೂ. ಹೌದು, ಆ ಹೆಣ್ಮಗಳು ಗರ್ಭಿಣಿಯಾಗಿದ್ದಾರೆ. ಅವ್ರು ಅಳೋದನ್ನು ನೋಡಿದ್ರೆ ಅವರ ತಂದೆ ತಾಯಿಗಳು ನಮಗೆ ನಮಗೇನು ಗೊತ್ತಾಗಲ್ಲ, ನೀವೇ ಮಾಡ್ಕೊಳ್ಳಿ ಅದನ್ನು, ನಾವು ಎಲ್ಲೂ ಬರೋದಿಲ್ಲ ಅಂಥೇಳಿ ಹೇಳಿಕೆ ಕೊಟ್ಬಿಟ್ಟಿದ್ದಾರೆ. ಅಮಾಯಕರವರು. ಆ ಜೊತೆಯಲ್ಲಿ ಇರೋರು ಒಳ್ಳೆಯವರಲ್ಲ. ಪಾಪ ಅವ್ರಿಗೂ ಗೊತ್ತಿರಲಿಲ್ಲ ಅಂತ ಕಾಣುತ್ತೆ, ಒಳ್ಳೆಯವರಲ್ಲ ಅವರು. ದರ್ಶನ್ ಅವರ ಜೊತೆಗೆ ಅಂದರೆ ಅವ್ರ ಸಹವಾಸ ಇತ್ತೀಚೆಗೆ ಕೆಲವರು ಮಾತಾಡಿದಾಗ ಅವ್ರ ಜೊತೆಗಿದ್ದವರು ಮತ್ತು ಅವರ ಗ್ಯಾಂಗ್ ಏನು ಅವ್ರ ಸಹವಾಸ ಸರಿ ಇರಲಿಲ್ಲ ಅನ್ನೋದು ಒಂದು ಆರೋಪ ಬರ್ತಾರೆ. ಅದ್ರ ಬಗ್ಗೆ ಅಲ್ಲ, ಎಂಥವ್ರು ಅಂತ ಗೊತ್ತಿರಲ್ವಲ್ಲ, ನಮಗೂ ಗೊತ್ತಿರಲ್ಲ. ಎಲ್ಲ ಕಡೆ ಅಭಿಮಾನಿಗಳಿರ್ತಾರೆ, ಎಲ್ಲ ಥರದವರು ಇರ್ತಾರೆ. ನಾವು ಎಲ್ರಿಗೂ ಪ್ರೀತಿಯಿಂದನೇ ಮಾತಾಡಿಸ್ಬೇಕಾಗುತ್ತೆ. ಅಭಿಮಾನಿಗಳೇ ದೇವರಲ್ವಾ. ಹಾಂ ಸರ್, ಇತ್ತೀಚೆಗೆ ಕೊನೆಯದಾಗಿ ದರ್ಶನ್ ಅವ್ರನ್ನ ಯಾವತ್ತು ಮೀಟ್ ಮಾಡಿದ್ರಿ ಸರ್? ಏನಾದರೂ ಆ ಥರ ಸಂದರ್ಭ ಬಂದಿತ್ತಾ, ಹೋಗಿದ್ರ? ಕಲಾವಿದರ ಸಂಘದಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಅವರು ಕೂತ್ಕೊಂಡಿರಲಿಲ್ಲ, ಅಲ್ಲಿ ಸ್ಟೇಜ್ ಹತ್ರನೇ ಪಕ್ಕದಲ್ಲಿ ಅಲ್ಲೇ ನಿಂತಿದ್ದರು. ಯಶು ಇವರೆಲ್ಲ ನಿಂತಿದ್ದರು. ಸೊ ನಾ ಎದ್ದು ಹೋಗಿ ಮಾತಾಡ್ಲಿಕ್ಕಾಗಲ್ಲ, ಎಲ್ಲ ಮೀಡಿಯಾದವರು ನೀವು ಇರ್ತೀರಿ. ಸೊ ಕ್ರಾಸ್ ಮಾಡಿ ಹೋಗಿ ಮಾತಾಡ್ಸ್ಲಿಕ್ಕಾಗಲ್ಲ. ಹಾಗಾಗಿ ಭೇಟಿ ಮಾಡಿಲ್ಲ ನಾನು. ಆವಾಗಲೇ ಮನೆಗೆ ಹೋಗಿ ಭೇಟಿ ಮಾಡಿದ್ದೆ ಕಡೆಯಾಗಿದೆ. ಈಗಲೂ ಕೂಡ ಹೋಗ್ಬೇಕು ಅಂತೇಳಿ ಹೋಗಿ ವಾಪಸ್ ಬಂದಿದ್ದೀನಿ. ಬಿಡಲ್ಲ ಅಂಥೇಳಿ ಕೇಳ್ಪಟ್ಟೆ. ಹಾಗಾಗಿ ಹೋಗಿ ಬರಬೇಕು. ಸರ್, ಈ ಒಂದು ಘಟನೆಯನ್ನು ಕೆಲವರು ಅಭಿಮಾನಿಗಳು ಸಮರ್ಥಿಸ್ಕೊಳ್ಳೋದು, ತಪ್ಪೇ ಮಾಡಿಲ್ಲ ಆ ಥರದಲ್ಲಿ ಒಂದಿಷ್ಟು ಅಭಿಮಾನಿಗಳು ಹೇಳ್ತಾರೆ. ಈ ಒಂದು ಅಭಿಮಾನಿ ಬಳಗಕ್ಕೆ ಮತ್ತು ದರ್ಶನ್ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಈಗ ಅಭಿಮಾನಿಗಳು ಬೇಕು, ತಪ್ಪೇ ಮಾಡಿಲ್ಲ ಅಂತಾರಲ್ಲ, ಉಪವಾಸ ಸತ್ಯಾಗ್ರಹ ಮಾಡೋಕ್ಕೆ ಹೇಳಿ ಬಂದು ಮಾಡಲಿ. ಅಷ್ಟು ಜನ ಮಾಡಲಿಲ್ಲ, ಎಷ್ಟು ದಿನ ಇರ್ತಾರೆ? ಬರಲಿ ಅಂತ ಅಷ್ಟೊಂದು ಅಭಿಮಾನ ಇದ್ದರೆ ಬರೀ ಸಿನಿಮಾ ಬಿಡುಗಡೆ ಆದಾಗ ಜೈ ಅನ್ನೋದಲ್ಲ. ಈಗ ಬಂದಲ್ಲಿ ಉಪವಾಸ ಮೌನ ವ್ರತ ಕೂತ್ಕೊಳ್ಳಿ ಅಲ್ವಾ, ಏನೇನೋ ಮಾತಾಡೋದಲ್ಲ. ಮೌನ ವ್ರತ ಆಚರಣೆ, ಉಪವಾಸ ಸತ್ಯಾಗ್ರಹ ಮಾಡಲಿ, ನೋಡೋಣ ಅಲ್ವಾ. ನಾವು ಬರೋಕ್ಕೆ ರೆಡಿ ಇದ್ದೀವಿ, ಬರಲಿ. ಈ ಒಂದು ಕೇಸಲ್ಲಿ ದರ್ಶನ್ ಅವರು ಖುಲಾಸೆಯಾಗಿ ಆಚೆ ಬರ್ತಾರಂತ ಏನು ನಂಬಿಕೆ ಇದೆಯಾ? ಹೇಗೆ? ಬಂದೇ ಬರ್ತಾರೆ. ಅದು ಏನು ಕಾನೂನು ಯಾವ ರೀತಿ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಏನೇನೋ ಗೊತ್ತಿಲ್ಲದೆ ಏನೋ ಮಾತಾಡೋಕ್ಕಾಗಲ್ಲ. ಅದಕ್ಕೆ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ, ಒಳ್ಳೆಯವ್ರ ಬಗ್ಗೆ ಮಾತಾಡೋವಾಗ 4 ಮಾತಾಡೋಕ್ಕೆ ಶುರು ಮಾಡಿದ್ರೆ ನಾನು ಮುಂದೆ ಮಾತೇ ಬರಲ್ಲ ನನಗೆ. ನೀವು ನೋಡಿದಿರಿ, ಎಷ್ಟೋ ಸಂದರ್ಭದಲ್ಲಿ ನೋಡಿದಿರಿ. ಹಿಂದೆ ಕೂಡ ನನ್ನ ಸಂದರ್ಶನ ಮಾಡೋವಾಗ ನಾನು ಮಾತಾಡಲಿಕ್ಕೆ ಆಗಲಿಲ್ಲ. ದರ್ಶನ್ ಅವ್ರ ಬಗ್ಗೆ ಮಾತಾಡೋಕ್ಕೆ ಆಗಲಿಲ್ಲ ನನಗೆ ಅಲ್ವಾ. ಹಾಗೇನೆ ಅಷ್ಟು ಹೇಳ್ಬೋದು. ಬರಲಿ, ಆದಷ್ಟು ಬೇಗ ಬರಲಿ. ಚಿತ್ರರಂಗ ಅವ್ರು ಇರಬೇಕು ಅನ್ನೋದೇ ಬಯಸ್ತಾ ಇದ್ದೀವಿ ನಾವು ಅಲ್ವಾ. ಹಾಂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಹಿರಿಯ ಹಾಸ್ಯ ಕಲಾವಿದರಾದಂತಹ ಟೆನ್ನಿಸ್ ಕೃಷ್ಣ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಧನು, ಎಲ್ಗಚ್ ಪಬ್ಲಿಕ್ ಟಿವಿ, ಬೆಂಗಳೂರು.